ನಮಸ್ಕಾರ ಸ್ನೇಹಿತರೆ, ನೀವೀಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು. ಬೋಯಿಂಗ್ ವಿಮಾನ ಅಪಘಾತಕ್ಕೆ ಈಡಾಗಿದ್ದು ಟೇಕ್ ಆಫ್ ಆಗುವ ಮುನ್ನ ಭೂಮಿಗೆ ಅಪ್ಪಳಿಸಿ ದುರಂತ ಸಂಭವಿಸಿದ್ದು. ಹೌದು, ಜೂನ್ 12, 2025 ಭಾರತ ಇತಿಹಾಸದಲ್ಲಿ ಮರೆಯಲಾಗದ ದಿನ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. 241 ಜನ ಕನಸುಗಳನ್ನು ಆಕಾಶದಲ್ಲಿ ಹಾರ್ತಾ ಹೊರಟಾಗ ಒಂದು ಕ್ಷಣ, ಒಂದು ತೊಂದರೆ ಹಾಗೂ ಒಂದು ದುರಂತದಿಂದ ಏರ್ ಇಂಡಿಯಾ ವಿಮಾನವು ಕೇವಲ 4 ನಿಮಿಷದೊಳಗೆ ಭೂಮಿಗೆ ಬಿದ್ದು ನೂರಾರು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತು. ಹಾಗಿದ್ರೆ ಈ ಒಂದು ವಿಮಾನ ದುರಂತದ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಮುಖ್ಯವಾದ ವಿಷಯಕ್ಕೆ ಬರ್ತೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬನ್ನು ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಅದು ಏರ್ ಇಂಡಿಯಾದ ಡ್ರೀಮ್ ಲೈನರ್ ಬೋಯಿಂಗ್ 787-8 ವಿಮಾನವು ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣವನ್ನು ಮಾಡ್ತಾ ಇತ್ತು. ವಿಮಾನದಲ್ಲಿ 230ಕ್ಕೂ ಪ್ರಯಾಣಿಕರು ಹಾಗೂ 11 ಸಿಬ್ಬಂದಿಗಳು ಇದ್ದಂತಹ ಬಹುದೊಡ್ಡ ವಿಮಾನ ಅದಾಗಿತ್ತು. ದೈನಂದಿನ ಪ್ರಯಾಣಕ್ಕೆ ಆರಂಭ ಕೂಡ ಆಗಿತ್ತು. ಆದರೆ ದುರಂತದ ಕ್ಷಣಗಳಲ್ಲಿ 4 ನಿಮಿಷ ಮುಂಚೆ ಪೈಲಟ್ ಮೇಡೆಗೆ ಕರೆ ಮಾಡಿ ಹೇಳ್ತಾರೆ, ಇಂಜಿನ್ ಲಾಸ್ ಆಗಿದೆ ಅಂತ ಹೇಳ್ತಾರೆ. ವಿಮಾನ ತೀವ್ರವಾಗಿ ಕೆಳಗೆ ಬೀಳ್ತಾ ಇದೆ ಅಂತ ಮಾಹಿತಿಯನ್ನು ಕೊಡ್ತಾರೆ. ವಿಮಾನದ ತೀವ್ರವಾಗಿ ಕೆಳಗೆ ಇಳಿಯುತ್ತಾ ಅಹಮದಾಬಾದ್ ನಗರದ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬೀಳುತ್ತೆ. ಅಕ್ಕಪಕ್ಕ ಇದ್ದಂತಹ ಹಲವಾರು ಕಟ್ಟಡಗಳು ಧ್ವಂಸವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಮರುಕಳಿಸುತ್ತಿದ್ದಂತೆ ಹಲವಾರು ಜೀವಗಳು ಅಲ್ಲಿ ನಾಶವಾಗಿ ಹೋಗಿದ್ವು. ಆ ವಿಮಾನ ರಭಸಕ್ಕೆ 241 ಜನರು ವಿಮಾನದಲ್ಲೇ ಸಾವನ್ನಪ್ಪಿದ್ರು. ಅಂದರೆ ಗುದ್ದಿ ಬೆಂಕಿ ಹತ್ತಿಕೊಂಡಾಗ 241 ಜನ ಸಾವನ್ನಪ್ಪಿದ್ರು, 28 ಜನ ನೆಲದಲ್ಲಿಯೇ ಸಾವನ್ನಪ್ಪಿದ್ರು. ಇನ್ನು 60ಕ್ಕೂ ಹೆಚ್ಚು ಮಂದಿಗೆ ಗಾಯಗಳು ಆಗಿದ್ವು. ಆದರೆ ಒಂದು ಜೀವ ಮಾತ್ರ ಬಚಾವಾಗಿ ಉಳಿತು. ಬ್ರಿಟಿಷ್ ನಾಗರಿಕರಾದಂತಹ ವಿಶ್ವಾಸ್ ಕುಮಾರ್ ರಮೇಶ್ ಅವರು ಈ ಒಂದು ದುರಂತದಲ್ಲಿ ಬದುಕುಳಿದು ಅವರು ಕೂಡ ಹೇಳ್ತಾರೆ, ಏನಾಯಿತು ಅಂತ ಗೊತ್ತಿದ್ದಿಲ್ಲ, ಆದರೆ ನನ್ನ ಸುತ್ತ ಸಾವಿರಾರು ಹೆಣಗಳು ಬಿದ್ದಿದ್ವು, ಆದರೆ ನಾನು ಹೇಗೆ ಬದುಕುಳಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಇನ್ನು ದುರಂತಕ್ಕೆ ಸಾಧ್ಯ ಕಾರಣಗಳನ್ನು ನೋಡೋದಾದರೆ ಇದಕ್ಕೆ ಕಾರಣಗಳು ಅಷ್ಟೇ ಮುಖ್ಯವಾದವು. ಈ ದುರಂತಕ್ಕೆ ಕಾರಣ ಎಂಜಿನ್ ವೈಫಲ್ಯ ಆಗಿತ್ತು ಅಂತ ಹೇಳ್ತಾರೆ. ಇನ್ನು ತಾಂತ್ರಿಕ ದೋಷ ಪರಿಶೀಲನೆ ಆಗಬೇಕಾಗಿತ್ತು. ಇನ್ನು ವಿಮಾನ ನಿರ್ವಹಣಾ ಲೋಪದೋಷಗಳು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇದಕ್ಕೆ ಯಾರು ಹೊಣೆ? ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಬಂದಾಗ ವಿಮಾನದಲ್ಲಿ ಪ್ರೀ ಫ್ಲೈಟ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಹಾರುವ ಮುನ್ನ ತಾಂತ್ರಿಕ ತಪಾಸಣೆ ಸರಿಯಾಗಿ ಮಾಡಲಾಯಿತು ಅಂತ ಕೂಡ ಇಲ್ಲಿ ಫ್ಲೈಟ್ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದಾರೆ. ಆದರೆ ಕೆಲವು ವರದಿಗಳ ಪ್ರಕಾರ ಎಂಜಿನ್ ತೊಂದರೆಗಳ ಬಗ್ಗೆ ಮೊದಲಿನಿಂದಲೇ ಅಸಹಜತೆ ಕಂಡು ಬಂದಿದ್ರೂ ಕೂಡ ವಿಮಾನ ಹಾರಲು ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಇದು ನಿರ್ಲಕ್ಷ್ಯಕ್ಕೂ ಕಾರಣ ಕೂಡ ಇರಬಹುದು. ಇಲ್ಲಿ ಮುಖ್ಯವಾಗಿ ವಿಮಾನ ಪರಿಶೀಲನೆಗೆ ಆಗಬೇಕಾದ ಮುಖ್ಯ ಅಂಶಗಳು ಇಲ್ಲಿ ನಾವು ತಿಳಿಯಲೇಬೇಕು. ವಿಮಾನ ತಾಂತ್ರಿಕ ಸ್ಥಿತಿ, ಎಂಜಿನ್ ಕಾರ್ಯನಿಷ್ಠೆ ಹಾಗೂ ಹೈಡ್ರಾಲಿಕ್ ಸಿಸ್ಟಮ್, ಎಲೆಕ್ಟ್ರಿಕಲ್ ದೋಷಗಳನ್ನು, ಪೈಲಟ್ ಸಾಮರ್ಥ್ಯ ಹಾಗೂ ತರಬೇತಿ ದಾಖಲೆ, ಹಾರಾಟದ ಅನುಭವ, ತುರ್ತು ನಿರ್ವಹಣೆ ನಿರ್ಧಾರಗಳು ಇವೆಲ್ಲವೂ ಕೂಡ ಮುಖ್ಯವಾಗ್ತವೆ. ಇನ್ನು ನಿರ್ವಹಣಾ ವಿಮಾನ ನಿತ್ಯ ತಪಾಸಣೆ ಹಾಗೂ ದಾಖಲೆ ಹಾಗೂ ಮುನ್ನೆಚ್ಚರಿಕೆ ತೊಂದರೆ ಕೂಡ ಇಲ್ಲಿ ವರದಿಯನ್ನು ನೀಡಲೇಬೇಕು. ಹಾಗೂ ಸಂಸ್ಥೆಯ ಲೋಪ, ಏರ್ ಇಂಡಿಯಾನೊಳಗೆ ನಿರ್ಲಕ್ಷ್ಯಗಳು, ಬಲವಂತದ ಫ್ಲೈಟ್ ರೂಟಿಂಗ್ ಹಾಗೂ ಅನುಮತಿ ನೀಡಿದ ಪ್ರಕ್ರಿಯೆ ಕೂಡ ಇಲ್ಲಿ ಮುಖ್ಯವಾಗ್ತವೆ. ತಾಂತ್ರಿಕ ತಪಾಸಣೆ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ದೋಷಗಳು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಈ ದುರಂತದಲ್ಲಿ ಉಳಿದಂತಹ ಒಬ್ಬ ವ್ಯಕ್ತಿ ರಮೇಶ್ ಅವರು ಹೇಳ್ತಾರೆ, ಐ ಡೋಂಟ್ ನೋ ಹೌ ಐ ಆಮ್ ಅಲೈವ್ ಅಂತ ಹೇಳ್ತಾರೆ. ನಾನು ಹೇಗೆ ಉಳಿದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಓನ್ಲಿ ಸೆಕೆಂಡ್ಸ್ ಆಫ್ಟರ್ ಪ್ಲೇನ್ ಕಮ್ ಡೌನ್ ಅಂತ ಹೇಳ್ತಾರೆ. ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಿಮಾನ ಭೂಮಿಗೆ ಇಳಿದುಬಿಡ್ತು, ಸೆಕೆಂಡುಗಳಲ್ಲೇ ಇಳಿದುಬಿಡ್ತು ಅಂತ ಇಲ್ಲಿ ಅವರು ತಮ್ಮ ಅನುಭವಗಳನ್ನು ಹಿಂದೂಸ್ತಾನ್
ಟೈಮ್ಸ್ ವರದಿಗೆ ಸಲ್ಲಿಸ್ತಾರೆ. ಸ್ನೇಹಿತರೆ, ಜೂನ್ 12ರಂದು ನಡೆದ ಏರ್ ಇಂಡಿಯಾ ವಿಮಾನ ದುರಂತವು ಕೇವಲ ತಾಂತ್ರಿಕ ತೊಂದರೆ ಅಥವಾ ವ್ಯಕ್ತಿಯ ತಪ್ಪಿನ ಪರಿಣಾಮ ಅಷ್ಟೇ ಅಲ್ಲ. ಇದು ಸಮಗ್ರ ವಿಮಾನ ವ್ಯವಸ್ಥೆಯ ಭದ್ರತೆ ಪ್ರಕ್ರಿಯೆ ಮೇಲೆ ಪ್ರಶ್ನೆ ಎತ್ತುವಂತಹ ಘಟನೆ ಕೂಡ ಹೌದು. ಹಾರುವ ಮೊದಲು ವಿಮಾನ ತಪಾಸಣೆ ನಡೆಯಿತು, ಮಾದರಿ ಹಿಂದೆ ಯಾವುದೇ ಅನುಭವವಿಲ್ಲದಿರುವುದು, ತಾಂತ್ರಿಕ ದೋಷದ ಬಗ್ಗೆ ಹಾಗೂ ಇಂಜಿನ್ ತೊಂದರೆಯ ಬಗ್ಗೆ ಇತಿಹಾಸದಲ್ಲಿ ಎಲ್ಲವೂ ಕೂಡ ತಿಳಿದೇ ಮುಂದೆ ತೆಗೆದುಕೊಳ್ಳಬೇಕಾಗುತ್ತೆ. ಈ ವಿಮಾನದಲ್ಲಿ ಏಕೈಕ ಬದುಕುಳಿದ ವ್ಯಕ್ತಿ ಕೂಡ ಗಾಬರಿ ಆಗ್ತಾರೆ. ನಾನು ಹೇಗೆ ಬದುಕುಳಿದೆ ನನಗೆ ತಿಳಿತಿಲ್ಲ ಅನ್ನೋ ಹೇಳುವಷ್ಟು ದುರಂತ ಅಲ್ಲಿ ಸಂಭವಿಸಿದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈಗಾಗಲೇ CVR ಫ್ಲೈಟ್ ಡಾಟಾ ರೆಕಾರ್ಡ್ಸ್ ಹಾಗೂ ಇವೆಲ್ಲಗಳನ್ನು ಪತ್ತೆಯಾಗಿ ವಿಶ್ಲೇಷಣೆಗೆ ಒಳಪಡ್ತಿದೆ. ನಿಖರವಾದ ಕಾರಣ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಖಂಡಿತವಾಗಲೂ ಬಂದೇ ಬರುತ್ತೆ. ಆದರೆ ಇದುವರೆಗೂ ಕಂಡುಬಂದ ಮಾಹಿತಿ ವಿಮಾನ ತಾಂತ್ರಿಕ ವೈಫಲ್ಯ ಮತ್ತು ಟೇಕ್ ಆಫ್ ಸಮಯದಲ್ಲಿ ದೋಷಪೂರ್ಣ ಪ್ರಕ್ರಿಯೆಗಳತ್ತ ಸೂಚಿಸಿದೆ ಅಂತ ಹೇಳ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ತೊಂದರೆಗಳು ಆಗದಿದ್ದಂತೆ ಪರಿಶೀಲನೆ, ಲೋಪಗಳು ಹಾಗೂ ಅದರಲ್ಲಿರುವಂತಹ ವೈಫಲ್ಯಗಳನ್ನು ನಿರ್ಧಾರವನ್ನು ಮಾಡಿ ಮೊದಲೇ ಅದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಆಶಯ. ಹಾಗೂ ಈ ಒಂದು ವಿಡಿಯೋದಲ್ಲಿ ಬಳಸಿದ ಚಿತ್ರಗಳೆಲ್ಲ ಮೂಲವಾಗಿ ಈ ಒಂದು ವಿಮಾನಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ಅಲ್ಲ, ಬೇರೆ ಚಿತ್ರಗಳನ್ನು ನಾನು ಬಳಸಿರುತ್ತೇನೆ. ನಿಮ್ಮ ಗಮನಕ್ಕೆ ಮಾಹಿತಿಯನ್ನು ತಲುಪಿಸುವ ಕೆಲಸ ಅಷ್ಟೇ ನನ್ನದು. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.